ಏನೋ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ರು ಕೂಡ ಕೂಲ್ ಅಂಡ್ ಕಾಮ್ ಆಗಿ ಯೋಚನೆ ಮಾಡಿದ್ರೆ ಅದರಿಂದ ಹೊರಗೆ ಬರೋದು ಹೇಗೆ ಅಂತ ನಾವೇ ತಿಳ್ಕೊಬಹುದು. ಸೊಲ್ಯೂಷನ್ ಇದೆ ಅಲ್ಲ, ಅದನ್ನ ತೋರಿಸಿದಾರೆ ಮೂವಿಲಿ. ಅದ್ ನನಗೆ ಅರ್ಥ, ಅದು ಯಾವಾಗ ಎಲ್ಲ ಕೈ ಅಕ್ಕ ಬಿಚ್ಚುವಾಗ ಅವರು ಅದೇನೇ ಅದು ಅದನ್ನ ನೀವ್ ಅರ್ಥ ಮಾಡ್ಕೊಂಡಿದ್ದೀರಾ? ಒಬ್ಬೊಬ್ರು ನೀವೇನ್ ಅರ್ಥ ಮಾಡ್ಕೊಂಡ್ರಿ? ನಾನ್ ಯಾವ್ದೋ ರೀಲ್ಸ್ ನೋಡ್ಬಿಟ್ಟು ಅವ್ನ್ ಕೈ ಬಿಚ್ಚದ ಅನ್ಕೊಂಡೆ. ಆ ರೀಲ್ಸ್ ವಿಡಿಯೋದಲ್ಲಿ ಆ ಟ್ರಿಕ್ ತೋರಿಸಿದ್ರು, ಹೆಂಗ್ ಹಗ್ಗ ಬಿಚ್ಕೊಳ್ಳೋದು ಅಂತ. ಅದನ್ನ ತೋರಿಸಿದ್ರು. ಅದನ್ನ ಸಬ್ ಕಾನ್ಶಿಯಸ್ ಸರಿ ಥಿಂಕ್ ಮಾಡಿ ಏನ್ ಮಾಡಿಲ್ಲಪ್ಪ. ನೀನ್ ಬರೀ ರೀಲ್ಸ್ ನೋಡ್ತಾ ಇರ್ತೀನಿ, ಮೂವಿ ಅರ್ಥ ಆಗಲ್ಲ. ಟ್ರಿಪಲ್ ಆಕ್ಟಿಂಗ್ ತಾನೆ? ಟ್ರಿಪಲ್ ಆಕ್ಟಿಂಗ್ ಅಲ್ಲ, ಡಬಲ್ ಆಕ್ಟಿಂಗ್. ಏನ್ ಮೂವಿ ನೋಡಿದೆ ನೀನು? ಡಬಲ್ ಆಕ್ಟಿಂಗ್ ಏನು ಯೋಚನೆ ಮಾಡಿ, ಟ್ರಿಪಲ್ ಫೋಕಸ್ ಮಾಡಿಲ್ಲ ಸರಿ. ನಾನೆಲ್ಲ ಫೋಕಸ್ ಮಾಡಿದೀನಿ. ಡಬಲ್ ಆಕ್ಟಿಂಗ್ ಒಂದು ಸತ್ಯ, ಇನ್ನೊಬ್ಬ ಕಲ್ಕಿ ಅಂತ. ನೀನ್ ಇನ್ನೇನೇನೋ ತಲೆಗುಳ ಬಿಡ್ಬೇಡ ಸುಮ್ಮನೆ. ಇನ್ನೊಬ್ಬ ಡೈರೆಕ್ಟರ್ ಇಲ್ವಾ? ಅದು ಟ್ರಿಪಲ್ ಆಕ್ಟಿಂಗ್. ಯಾವ ಡೈರೆಕ್ಟ್ರು? ಮನೆ ಸ್ಟೋರಿ ಬರ್ಬಿಟ್ಟಲ್ಲ, ಸ್ಟೋರಿ ಸ್ಕ್ರಿಪ್ಟ್ ಅವನಿಗೆ ಬೆಂಕಿ ಹಾಕ್ತಾನಲ್ಲ, ಹಾ, ಅದು ಉಪೇಂದ್ರನೇ. ಅದು ಬೇರೆ ಮನುಷ್ಯ, ಅವನು ಡೈರೆಕ್ಟರ್, ಅವನು ಟ್ರಿಪಲ್ ಆಕ್ಟಿಂಗ್ ಅದು. ಅದು ಬೇರೆ ಡೈರೆಕ್ಟರ್, ಅದು ಉಪೇಂದ್ರ. ಕಲ್ಕಿ ಸತ್ಯ ಬೇರೆ ಕ್ಯಾರೆಕ್ಟರ್ಗಳ. ಡೈರೆಕ್ಟ್ರು ಸೇರಿ ಟ್ರಿಪಲ್ ಆಕ್ಟಿಂಗ್.